ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ನಾಯ್ಕ್, ಸರ್ಕಾರಿ ಪ್ರೌಢಶಾಲೆ ಸೋನಾರ್ಕೆರೆ ಭಟ್ಕಳ ಇಲ್ಲಿಯ ಸಮಾಜ ವಿಜ್ಞಾನ ಶಿಕ್ಷಕಿ. ಆತ್ಮೀಯ ವಿದ್ಯಾರ್ಥಿಗಳೇ, 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಗಾಗಿ ಆತ್ಮೀಯವಾದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಲು ಅಗತ್ಯವಿರುವ ಕನಿಷ್ಠ ಅಂಕಗಳನ್ನು ಪಡೆಯಲು ಸಾಧ್ಯವಾಗುವಂತಹ ಬಹುಮುಖ್ಯವಾದಂತಹ ಪ್ರಶ್ನೆಗಳನ್ನು ಇಲ್ಲಿ ರಚನೆ ಮಾಡಲಾಗಿದೆ. 3 ಅಥವಾ 2 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಗಳನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಇದರಿಂದ ಸ್ಕೋರ್ ಕೂಡ ಉತ್ತಮಗೊಳ್ಳುವುದು. ಹಾಗಾಗಿ ಇದರ ಪ್ರಯೋಜನವನ್ನ ತಾವೆಲ್ಲರೂ ಪಡೆದುಕೊಳ್ಳಿರಿ. ವಿದ್ಯಾರ್ಥಿಗಳೇ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಅಧ್ಯಾಯದಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಈ ಪಾಠದಲ್ಲಿ ಅನೇಕ ಸಮಾಜ ಸುಧಾರಕರ ಕೊಡುಗೆಗಳನ್ನ ನೀಡಿದ್ದಾರೆ. ಆ ಎಲ್ಲ ಕೊಡುಗೆಗಳನ್ನ, ಸಾಮಾನ್ಯ ಅಂಶಗಳನ್ನ ಬರೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದರಿಂದ ನಿಮಗೆ ಉತ್ತರ ಕೊಡುವುದು ತುಂಬಾ ಸುಲಭವಾಗ್ತದೆ. ಅದನ್ನ ಹೇಗೆ ಅಂತ ನೋಡೋಣ. ಈ ಅಧ್ಯಾಯದಲ್ಲಿ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಆತ್ಮಾರಾಮ್ ಪಾಂಡುರಂಗ ಹೀಗೆ ಅನೇಕ ಸಮಾಜ ಸುಧಾರಕರಿದ್ದಾರೆ. ಅವರ ಕೊಡುಗೆಗಳನ್ನ ಸಾಮಾನ್ಯವಾಗಿ ನೀವು ಕೆಲವು ಅಂಶಗಳನ್ನ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಈಗ ಪ್ರಶ್ನೆಗಳನ್ನು ನೋಡೋಣ. ಬ್ರಹ್ಮ ಸಮಾಜದ ಸುಧಾರಣೆಗಳು ಯಾವುವು? ಅಥವಾ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಿಗೆ ರಾಜಾರಾಮ್ ಮೋಹನ್ ರಾಯರು ನೀಡಿದ ಕೊಡುಗೆಗಳು ಯಾವುದು? ಪ್ರಶ್ನೆ 2, ದಯಾನಂದ ಸರಸ್ವತಿಯವರ ಬೋಧನೆಗಳು ಯಾವುದು? ಅಥವಾ ಆರ್ಯ ಸಮಾಜದ ಉದ್ದೇಶಗಳೇನು? ಪ್ರಶ್ನೆ 3, ಪ್ರಾರ್ಥನಾ ಸಮಾಜದ ಸುಧಾರಣೆಗಳು ಯಾವುವು? ಅಥವಾ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗರವರು ನೀಡಿದ ಕೊಡುಗೆಗಳು ಯಾವುದು? ಪ್ರಶ್ನೆ 4, ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಯಾವುವು? ಅಥವಾ ಜ್ಯೋತಿಬಾ ಫುಲೆಯವರ ಸಾಮಾಜಿಕ ಸುಧಾರಣೆಗಳು ಯಾವುದು? ಇದರಲ್ಲಿ ನೀವು ಅಲಿಗರ್ ಚಳುವಳಿಯನ್ನು ಕೂಡ ಸೇರಿಸಿಕೊಳ್ಳಬಹುದು. ಅಲಿಗರ್ ಚಳುವಳಿಯ ಸುಧಾರಣಾ ಕ್ರಮಗಳು ಯಾವುವು? ಅಥವಾ ಸರ್ ಸೈಯದ್ ಅಹಮದ್ ಖಾನ್ರ ಸಾಮಾಜಿಕ ಸುಧಾರಣೆಗಳು ಯಾವುವು? ಇವರೆಲ್ಲರ ಕೊಡುಗೆಗಳನ್ನ, ಸಾಮಾನ್ಯ ಅಂಶಗಳನ್ನ, 8 ಅಂಶಗಳನ್ನ ನೀವು ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಉತ್ತರ ನೀಡುವುದು ಬಹಳ ಸುಲಭವಾಗ್ತದೆ. ಈಗ ಉತ್ತರ ನೋಡೋಣ. ಇವೆಲ್ಲದಕ್ಕೂ ಉತ್ತರ: ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಬಹುಪತ್ನಿತ್ವಕ್ಕೆ ವಿರೋಧ, ಸ್ತ್ರೀ ಸಮಾನತೆ, ಮೂಢನಂಬಿಕೆಗೆ ತಿರಸ್ಕಾರ, ಜಾತಿ ಪದ್ಧತಿಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ. ಹೀಗೆ ಈ ಅಂಶಗಳನ್ನು ನೀವು ಸಾಮಾನ್ಯವಾಗಿ ಬರೆದುಕೊಂಡು ಅಭ್ಯಾಸ ಮಾಡಿರಿ. ಇನ್ನು ಈ ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಪ್ರಶ್ನೆ: 19ನೇ ಶತಮಾನವನ್ನು ಭಾರತದ ಸಮಾಜ ಸುಧಾರಣೆಯ ಕಾಲ ಅಥವಾ ನವೋದಯದ ಕಾಲ ಎನ್ನುವರು ಯಾಕೆ? ಈ ಅವಧಿಯಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಯಾಯಿತು, ಭಾರತೀಯ ವಿದ್ಯಾವಂತ ವರ್ಗ ಸೃಷ್ಟಿಯಾಯಿತು, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ ಈ ಪರಿಕಲ್ಪನೆಗಳು ಭಾರತೀಯರಿಗೆ ಪರಿಚಯವಾಯಿತು. ಭಾರತೀಯರಿಂದ ತಮ್ಮ ಸಮಾಜದ ವಿಶ್ಲೇಷಣೆ, ಸಮಾಜ ಸುಧಾರಕರ ಪ್ರಭಾವ, ಸಾಮಾಜಿಕ ಪಿಡುಗು ತೊಲಗಿಸುವ ಪ್ರಯತ್ನವಾಯಿತು. ಈ ಅಂಶಗಳನ್ನ ನೀವು ಬರೀಬೇಕಾಗ್ತದೆ. ಇನ್ನು ಪ್ರಶ್ನೆ: ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನ ವಿಶ್ಲೇಷಿಸಿರಿ. ಉತ್ತರ: ವೇದಗಳಿಗೆ ಆಧುನಿಕ ಭಾರತದ ಸಮಸ್ಯೆಯನ್ನು ಪರಿಹಾರ ಮಾಡುವ ಸಾಮರ್ಥ್ಯವಿದೆ. ವೇದಗಳು ಶ್ರೇಷ್ಠ. ಪ್ರಾಚೀನ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಬೋಧಿಸಬೇಕು. ವೇದಗಳಿಗೆ ಮರಳಿ ಎನ್ನುವಂತಹ ಘೋಷವಾಕ್ಯವನ್ನ ದಯಾನಂದ್
ಸರಸ್ವತಿಯವರು ನೀಡಿದರು. ವೇದಗಳು ಪ್ರಮಾಣೀಕೃತ ಎಂದು ಸಾರಿದರು. ಇವರು ಪುನರುತ್ಥಾನವಾದಿ. ಇನ್ನು ರಾಮಕೃಷ್ಣ ಮಿಷನ್ರ ದೃಷ್ಟಿಕೋನವನ್ನ ವಿವರಿಸಿ ಅಂತ ಕೇಳ್ತಾರೆ. ಉತ್ತರ: ಆಧುನಿಕ ಭಾರತದ ಆಧ್ಯಾತ್ಮಿಕ ಏಳಿಗೆಯನ್ನ ಇವರು ಪ್ರಚುರಪಡಿಸಿದರು. ರಾಷ್ಟ್ರೀಯತೆಯ ಎಚ್ಚರ, ಸಾಂಸ್ಕೃತಿಕ ಬೆಳವಣಿಗೆ ಸಾಧಿಸುವುದು, ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನ ಜನರಿಗೆ ತಿಳಿಸುವುದು, ವಿವೇಕಾನಂದರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಆಶಯಗಳನ್ನ ಜನರಿಗೆ ತಿಳಿಸುವುದು, ಮುಕ್ತಿಗೆ ಭಕ್ತಿ, ಸನ್ಯಾಸ, ಧ್ಯಾನ ಅವಶ್ಯಕ ಅಂತ ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನವಾಗಿತ್ತು. ಇನ್ನು ಸ್ವಾಮಿ ವಿವೇಕಾನಂದರು ಯುವ ಜನರ ಪ್ರೇರಕರಾಗಿದ್ರು ಹೇಗೆ ಅಂತ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರು ಭಾರತದ ಸಾಂಸ್ಕೃತಿಕ ಹಿರಿಮೆಯನ್ನು ಜಗತ್ತಿಗೆ ಪರಿಚಯಿಸಿದರು. ಅವರ ಭಾಷಣಗಳು ರಾಷ್ಟ್ರೀಯತೆಯ ಆಲೋಚನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಪಾಶ್ಚಿಮಾತ್ಯ ಅಂಧಾನುಕರಣೆಯನ್ನು ಇವರು ತಿರಸ್ಕರಿಸಿದರು. ಜಾತೀಯತೆ ಮತ್ತು ಅಸ್ಪೃಶ್ಯತೆಯನ್ನು ವಿರೋಧಿಸಿದರು. ಜನರನ್ನು ವಿದ್ಯಾವಂತರಾಗಲು ಪ್ರಯತ್ನಿಸಿದರು. ವಿವೇಕಾನಂದರ ಚಿಂತನೆಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಯಿತು. ಈ ಉತ್ತರವನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಈ ಅನಿ ಬೆಸೆಂಟರ ಸಾಮಾಜಿಕ ಸುಧಾರಣಾ ಕ್ರಮಗಳು ಯಾವುವು? ಈ ಪ್ರಶ್ನೆಗೆ ಉತ್ತರ: ಭಗವದ್ಗೀತೆಯನ್ನು ಇವರು ಇಂಗ್ಲಿಷಿಗೆ ಅನುವಾದ ಮಾಡಿದರು. ಭಾರತದ ಸಂಸ್ಕೃತಿ ಶ್ರೇಷ್ಠವಾದುದು ಎಂದು ಪ್ರತಿಪಾದಿಸಿದರು. ಎಲ್ಲರಿಗೂ ಶಿಕ್ಷಣ ಸಿಗಬೇಕೆಂಬುದು ಇವರ ಆಶಯವಾಗಿತ್ತು. ಬನಾರಸ್ನಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಯನ್ನ ಆರಂಭಿಸಿದರು. ಹೋಮ್ ರೂಲ್ ಚಳುವಳಿಯನ್ನ ಆರಂಭಿಸಿದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಈ ಉತ್ತರಗಳನ್ನ ನೀವು ಬರಿಬೇಕಾಗ್ತದೆ. ಹೀಗೆ ಹಲವಾರು ಪ್ರಶ್ನೆಗಳಿದ್ದು ಇದನ್ನ ತುಂಬಾ ಕಡಿಮೆ ಪ್ರಶ್ನೆಗಳಿಗೆ ಸೀಮಿತಗೊಳಿಸಿ ನೀವು ಅಧ್ಯಯನ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಪಾಠಗಳನ್ನು ತಯಾರು ಮಾಡ್ತೇನೆ. ಧನ್ಯವಾದಗಳು.